ಎರಡನೇ ದಿನವೂ ಉಗ್ರ ರಾಣಾ ವಿಚಾರಣೆ. ಬೆಂಗಳೂರಲ್ಲಿ ಬ್ಲಾಸ್ಟ್ನಲ್ಲಿದ್ದ ಕೈವಾಡ, ಕೇರಳ ಸ್ಫೋಟಕದಲ್ಲೂ ಶಾಮೀಲು ಶಂಕೆ. ಮುಂಬೈ ದಾಳಿಯ ಸಂಚುಕೋರ ಲಷ್ಕರ್ ಉಗ್ರ ತಹವೂರ್ ರಾಣಾಗೆ ಎನ್ಐಎ ಫುಲ್ ಡ್ರಿಲ್ ಮಾಡ್ತಿದೆ. ದೆಹಲಿಯ ಎನ್ಐಎ ಮುಖ್ಯ ಕಚೇರಿಯ ತಳಮಹಡಿಯಲ್ಲಿರುವ ಪ್ರತ್ಯೇಕ ಸೆಲ್ನಲ್ಲಿ ರಾಣಾನನ್ನ ಇರಿಸಿ 17 ಅಧಿಕಾರಿಗಳ ಸ್ಪೆಷಲ್ ಟೀಮ್ನಿಂದ ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ರಾಣಾನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದ ಹಾಗೆ ಒಂದೊಂದೇ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಮುಂಬೈ ದಾಳಿ ಮಾತ್ರ ಅಲ್ಲದೆ ದೇಶದ ಹಲವೆಡೆ ನಡೆದಂತಹ ಸ್ಫೋಟದಲ್ಲೂ ಆರೋಪಿ ಕೈವಾಡ ಇರೋ ಶಂಕೆ ವ್ಯಕ್ತ ಆಗಿದೆ. 2008ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಸರಣಿ ಸ್ಫೋಟದಲ್ಲೂ ತಹವೂರ್ ರಾಣಾ ಕೈವಾಡ ಇರೋ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ. ಮುಂಬೈ ಸ್ಫೋಟದ ಜೊತೆಗೆ ಬೆಂಗಳೂರು ಹಾಗೂ ಕೇರಳದಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ಬಗ್ಗೆ ಕೂಡ ಎನ್ಐಎ ತಂಡ ಕೆದಕಿದೆ. ಬೆಂಗಳೂರು ಸ್ಫೋಟದಲ್ಲಿ ರಾಣಾ ಕೈವಾಡ. ಜುಲೈ 25, 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆದಿತ್ತು. ಈ ಸ್ಫೋಟದಲ್ಲಿ ರಾಣಾ ಕೈವಾಡ ಇರುವ ಶಂಕೆ ಇದೆ. ಕೇರಳದಲ್ಲಿ ಭಯೋತ್ಪಾದಕ ನೇಮಕಾತಿಯ ಸಂಚು. 26/11 ಮುಂಬೈ ದಾಳಿ ವೇಳೆ ದಕ್ಷಿಣ ಭಾರತದಲ್ಲಿ ಕಾರ್ಯಾಚರಣೆ. ಲಷ್ಕರ್ ಕಮಾಂಡರ್ ಜೊತೆಗೆ ಸಂಬಂಧವನ್ನ ಕೂಡ ರಾಣಾ ಹೊಂದಿದ್ದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಮಾಜಿ ಮಿಲಿಟರಿ ಕಾರ್ಯಕರ್ತ ಪಾಷಾ ಜೊತೆಗೂ ಕೂಡ ಈತನಿಗೆ ಸಂಬಂಧ ಇತ್ತಂತೆ. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಲಷ್ಕರ್ ಚಟುವಟಿಕೆಗಳಿಗೆ ಈತ ನಂಟು ಹೊಂದಿರೋ ಬಗ್ಗೆ ಅನುಮಾನಗಳು ವ್ಯಕ್ತ ಆಗಿದೆ. ಈ ಬಗ್ಗೆ ಎನ್ಐಎ ಟೀಮ್ ಮಾಹಿತಿ ಕಲೆ ಹಾಕಿದೆ. 2008ರಲ್ಲಿ ಬೆಂಗಳೂರಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆದಿತ್ತು. ಈ ಬಾಂಬ್ ಸ್ಫೋಟಕ್ಕೂ ತಹವೂರ್ ರಾಣಾಗೂ ಕೂಡ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಈಗ ಎನ್ಐಎ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಅಮೆರಿಕದಿಂದ ಭಾರತಕ್ಕೆ ತಹವೂರ್ ರಾಣಾನನ್ನು ಕರೆತಂದ ಬಳಿಕ ದೆಹಲಿಯಲ್ಲಿರುವಂತಹ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಮುಂಬೈ ಸ್ಫೋಟ ಮಾತ್ರ ಅಲ್ಲದೆ ದಕ್ಷಿಣ ಭಾರತದಲ್ಲಿ ನಡೆದಿರುವಂಥ ಸ್ಫೋಟಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಸರಣಿ ಸ್ಫೋಟ ಆಗಿರ್ಬೋದು, ಹೈದರಾಬಾದ್ನಲ್ಲಿ ನಡೆದಂತಹ ಭಯೋತ್ಪಾದಕ ಸ್ಫೋಟಗಳೇನಿದ್ದಾವೆ ಇದರಲ್ಲಿ ತಹವೂರ್ ರಾಣಾನ ಪಾತ್ರ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲೂ ಕೂಡ ಈತನ ಲಿಂಕ್ ಇದೆಯಾ ಅನ್ನುವಂಥದ್ದನ್ನು ಅಧಿಕಾರಿಗಳು ಕಂಡುಕೊಳ್ತಾ ಇದ್ದಾರೆ. ಕೇರಳದಲ್ಲಿ ಇದ್ದ ಉಗ್ರ ರಾಣಾ 13 ಫೋನ್ಗಳ ಮೂಲಕ ಸಂಪರ್ಕ. ಮುಂಬೈ ಸ್ಫೋಟದ ವೇಳೆ ಉಗ್ರ ರಾಣಾ ಕೊಚ್ಚಿಯಲ್ಲಿ ಇದ್ದ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಈ ವೇಳೆ 13 ನಂಬರ್ಗಳಿಗೆ ಕರೆ ಮಾಡಿದ್ದು, ಇದರ ಮೂಲವನ್ನ ಎನ್ಐಎ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಕೊಚ್ಚಿ ಹೋಟೆಲ್ನಲ್ಲಿದ್ದ ರಾಣಾ ಪತ್ನಿ ಜೊತೆಗೆ ಕೇರಳದ ಕೊಚ್ಚಿಗೆ ಭೇಟಿ. ನವೆಂಬರ್ 16, 2008ರಲ್ಲಿ ಭೇಟಿ ಕೊಟ್ಟಿದ್ದ. ಕೊಚ್ಚಿ ಪಂಚತಾರಾ ಹೋಟೆಲ್ನಲ್ಲಿ ರಾಣಾ ತಂಗಿದ್ದ. ಕೊಚ್ಚಿಯಲ್ಲಿದ್ದಾಗ 13 ಫೋನ್ ಸಂಖ್ಯೆಗಳನ್ನ ಸಂಪರ್ಕ ಮಾಡಿದ್ದ ರಾಣಾ. ಈ ಬಗ್ಗೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆ ಮಾಡಿದ್ರು. ಆ ಸಮಯದಲ್ಲಿ ಯಾವುದೇ ಮಾಹಿತಿ ಪಡೆಯೋಕೆ ಸಾಧ್ಯ ಆಗಲಿಲ್ಲ. ಈಗ ರಾಣಾ ಬಂಧನ ಆಗಿರೋದ್ರಿಂದ ಈ ಸಂಖ್ಯೆಗಳು ಮತ್ತು ರಾಣಾ ಕೇರಳ ಭೇಟಿಯ ಬಗ್ಗೆ ತೀವ್ರವಾಗಿ ಪ್ರಶ್ನೆ ಮಾಡೋಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಮುಂಬೈನಲ್ಲಿ ಭಯೋತ್ಪಾದಕ ಸ್ಫೋಟ ಆದಂಥ ಸಂದರ್ಭದಲ್ಲಿ ತಹವೂರ್ ರಾಣಾ ಕೇರಳದಲ್ಲಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಆತ ಪತ್ನಿಯ ಜೊತೆಗೆ ಕೇರಳದ ಕೊಚ್ಚಿಯಲ್ಲಿ 5 ದಿನಗಳ ಕಾಲ 5 ಸ್ಟಾರ್ ಹೋಟೆಲ್ನಲ್ಲಿ ತಂಗಿದ್ದ. ಈ ಸಂದರ್ಭದಲ್ಲಿ 13 ಬೇರೆ ಬೇರೆ ನಂಬರ್ಗಳಿಗೆ ಆತ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದ. ಸೊ ಹೀಗಾಗಿ ಆ ಒಂದು ದಾಖಲೆಗಳನ್ನು ಇಟ್ಕೊಂಡು ಈಗ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ದಾಖಲೆಗಳು, ಫೋನ್ ನಂಬರ್ಗಳು ಕೂಡ ಇದ್ದರೂ ಕೂಡ ಆ ನಂಬರ್ಗಳಿಗೂ ತಹವೂರ್ ರಾಣಾಗೂ ಇರುವಂಥ ಸಂಬಂಧ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಎನ್ಐಎ ಅಧಿಕಾರಿಗಳಿಗೆ ಸಾಧ್ಯ ಆಗಿರಲಿಲ್ಲ. ಈಗ ಖುದ್ದು ರಾಣಾನೇ ಕೈಗೆ ವಶವಾಗಿರುವಂಥ ಹಿನ್ನೆಲೆಯಲ್ಲಿ ಆತನಿಂದ ಈ ನಂಬರ್ಗಳಿಗೂ ಆತನಿಗೂ ಇರುವಂಥ ಸಂಪರ್ಕ ಏನು ಅನ್ನುವಂಥದ್ದನ್ನು ಬಾಯ್ಬಿಡಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಭಾರತಕ್ಕೆ ಬಂದಾಗ ಹೆಡ್ಲಿ ಜೊತೆ ರಾಣಾ ಸಂಪರ್ಕ. 32 ಬಾರಿ ಹೆಡ್ಲಿಗೆ ಕರೆ ಮಾಡಿರೋ ತಹವೂರ್. ಇನ್ನು ನಿನ್ನೆ ಇಡೀ ದಿನ ಉಗ್ರ ರಾಣಾನನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಆದರೆ ತನಿಖಾಧಿಕಾರಿಗಳು ಲಷ್ಕರ್ ಜೊತೆಗಿನ ರಾಣಾಗಿದ್ದ ನಂಟು, ಡೇವಿಡ್ ಹೆಡ್ಲಿಗೂ ರಾಣಾಗೂ ಇದ್ದ ಸಂಬಂಧ, ಪಾಕ್ ಐಎಸ್ಐ ಜೊತೆಗೆ ಇವರಿಗಿದ್ದಂತಹ ನಂಟು, ದಾಳಿಯಲ್ಲಿ ಇವರ ನಿಖರ ಪಾತ್ರ ಸೇರಿ ಕೇಳಿದಂತಹ ಹಲವು ಪ್ರಶ್ನೆಗಳಿಗೆ ರಾಣಾ ಚುಟುಕಾಗಷ್ಟೇ ಉತ್ತರಿಸಿದ್ದಾನೆ. ಪಾಕ್ ಐಎಸ್ಐ ಉಗ್ರ ಡೇವಿಡ್ ಹೆಡ್ಲಿ ಜೊತೆಗೆ ಸಂಧಾನಕಾರನಾಗಿದ್ದ ರಾಣಾ ಭಾರತಕ್ಕೆ ಬಂದಿದ್ದಾಗ ಹೆಡ್ಲಿ ಜೊತೆಗೆ 32 ಬಾರಿ ಫೋನ್ನಲ್ಲಿ ಮಾತಾಡಿದಂತೆ. ದೆಹಲಿಯ ಆಗ್ರಾಗೂ ರಾಣಾ ಭೇಟಿ ಕೊಟ್ಟಿದ್ದರ ಬಗ್ಗೆ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಯಾವುದೇ ಪ್ರಶ್ನೆಗಳಿಗೂ ಉಗ್ರ ರಾಣಾ ಮಾತ್ರ ಸಮಂಜಸವಾಗಿ ಉತ್ತರಿಸ್ತಾ ಇಲ್ಲ. ಎನ್ಐಎ ಕಸ್ಟಡಿಯಲ್ಲಿರುವಂತಹ ತಹವೂರ್ ರಾಣಾನನ್ನ 12 ಅಧಿಕಾರಿಗಳ ವಿಶೇಷ ತಂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನಿನ್ನೆ 3 ಗಂಟೆಗಳ ಕಾಲ ಸುಮಾರು 21 ಪ್ರಶ್ನೆಗಳನ್ನ ಆತನ ಮುಂದಿಟ್ಟು ಉತ್ತರವನ್ನ ಪಡೆಯುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಆದರೆ ಅಧಿಕಾರಿಗಳು ಕೇಳ್ತಿರುವಂಥ ಯಾವ ಪ್ರಶ್ನೆಗೂ ಕೂಡ ಸ್ಪಷ್ಟವಾಗಿ ತಹವೂರ್ ರಾಣಾ ಉತ್ತರವನ್ನು ಕೊಡ್ತಾ ಇಲ್ಲ. ಏನೇ ಕೇಳಿದರೂ ಕೂಡ ಚುಟುಕಾಗಿ ಸಣ್ಣದಾಗಿ ಉತ್ತರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಅಧಿಕಾರಿಗಳು ಇಲ್ಲಿ ತಹವೂರ್ ರಾಣಾಗೂ ಡೇವಿಡ್ ಹೆಡ್ಲಿಗೂ ಇರುವಂಥ ಸಂಬಂಧವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ISI ಜೊತೆಗಿರುವಂತಹ ಲಿಂಕನ್ನು ಕೂಡ ಪತ್ತೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಕೇಳ್ತಿರುವಂಥ ಯಾವ ಪ್ರಶ್ನೆಗೂ ಕೂಡ ಸಮಂಜಸವಾದಂಥ ಉತ್ತರವನ್ನು ತಹವೂರ್ ರಾಣಾ ಕೊಡ್ತಾ ಇಲ್ಲ.
ಒಟ್ಟಾರೆ ರಾಣಾ 26/11 ದಾಳಿಗೆ ಮುನ್ನ ಮುಂಬೈ ಮಾತ್ರ ಅಲ್ಲ, ಕೇರಳದ ಕೊಚ್ಚಿ ಹಾಗೂ ತಾಜ್ ಮಹಲ್ ಇರುವ ಆಗ್ರಾಕ್ಕೆ ಭೇಟಿ ಕೊಟ್ಟಿದ್ದ ಅನ್ನೋದು ತಿಳಿದು ಬಂದಿದ್ದು, ಬರೀ ಮುಂಬೈ ಮಾತ್ರ ಅಲ್ಲ, ಭಾರತದ ಇತರೆ ನಗರಗಳಲ್ಲೂ ದಾಳಿಗೆ ಸಂಚು ರೂಪಿಸಿದ್ದ ಎಂಬುದು ಬೆಳಕಿಗೆ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.